ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, 2026ನೇ ವರ್ಷದ ಆಗಸ್ಟ್ 28ನೇ ತಾರೀಕು ಶುಕ್ರವಾರದಂದು ಸಂಭವಿಸಲಿರುವ ಎರಡನೇ ಹಾಗೂ ಕೊನೆಯ ಚಂದ್ರಗ್ರಹಣದ ಬಗ್ಗೆ ಸಾಕಷ್ಟು ಜನರಲ್ಲಿ ಕುತೂಹಲವಿದೆ. ಅದರಲ್ಲೂ ವಿಶೇಷವಾಗಿ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಯಾವ ರೀತಿಯ ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು, ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಎನ್ನುವ ಪ್ರಶ್ನೆಗಳು ಇರುತ್ತವೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಗರ್ಭಿಣಿಯರಿಗೆ ಸಂಬಂಧಿಸಿದಂತೆ ಧಾರ್ಮಿಕ ನಂಬಿಕೆಗಳು ಮತ್ತು ವೈಜ್ಞಾನಿಕವಾಗಿ ತಿಳಿದುಕೊಳ್ಳಬೇಕಾದಂಥ ವಿಷಯಗಳು ಎರಡನ್ನೂ ಸರಳವಾಗಿ ಹೇಳ್ತಾ ಇದ್ದೀನಿ. ಈ ಚಂದ್ರಗ್ರಹಣವು ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಶ್ರಾವಣ ಶುಕ್ಲ ಪೂರ್ಣಿಮೆಯಿಂದ ಸಂಭವಿಸಲಿದೆ. ಇದೇ ದಿನ ರಕ್ಷಾಬಂಧನ ಅಥವಾ ರಾಖಿ ಹಬ್ಬವನ್ನು ಕೂಡ ಆಚರಿಸಲಾಗುತ್ತದೆ. ಇದು ಭಾಗಶಃ ಚಂದ್ರಗ್ರಹಣವಾಗಿದ್ದು ಭಾರತದಲ್ಲಿ ಇದು ಗೋಚರಿಸುವುದಿಲ್ಲ. ಆದ್ದರಿಂದ ಭಾರತದಲ್ಲಿ ಇರುವವರಿಗೆ ಈ ಗ್ರಹಣಕ್ಕೆ ಸಂಬಂಧಿಸಿದಂಥ ಸೂಕ್ತ ನಿಯಮಗಳು ಅನ್ವಯಿಸುವುದಿಲ್ಲ. ಆದರೆ ಗ್ರಹಣ ಗೋಚರಿಸುವ ದೇಶಗಳಲ್ಲಿ ವಾಸಿಸುವವರು ತಮ್ಮ ಸ್ಥಳೀಯ ಪಂಚಾಂಗ, ಧಾರ್ಮಿಕ ಆಚರಣೆ ಮತ್ತು ಕುಟುಂಬದ ಸಂಪ್ರದಾಯದ ಪ್ರಕಾರ ನಿಯಮಗಳನ್ನು ಪಾಲಿಸಬೇಕು. ಹಾಗಾದರೆ ಗರ್ಭಿಣಿಯರು ಏನು ಮಾಡಬೇಕು ಅಂತ ನೋಡೋದಾದರೆ, ನಮ್ಮ ಹಿಂದಿನ ಕಾಲದಿಂದಲೂ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ವಿಶೇಷವಾದಂತಹ ಜಾಗೃತಿಯನ್ನು ವಹಿಸ್ತಿದ್ರು. ಈ ಸಮಯದಲ್ಲಿ ಮನೆಯಲ್ಲಿಯೇ ಇರಬೇಕು, ಹೊರಗೆ ಹೋಗಬಾರ್ದು, ಕತ್ರಿ, ಸೂಜಿ, ಚಾಕು ಮುಂತಾದ ಹರಿತವಾದ ವಸ್ತುಗಳನ್ನು ಬಳಸಬಾರ್ದು, ಬಟ್ಟೆ ಹೊಲಿಬಾರ್ದು, ತರಕಾರಿ ಅಥವಾ ಹಣ್ಣುಗಳನ್ನು ಕತ್ತರಿಸಬಾರ್ದು ಅಂತ ಹಿರಿಯರು ಹೇಳ್ತಿದ್ರು. ಅದೇ ರೀತಿ ಗ್ರಹಣದ ಸಮಯದಲ್ಲಿ ಮಲಗಬಾರ್ದು, ಆಹಾರ ಸೇವಿಸಬಾರ್ದು, ನೀರು ಕುಡಿಯಬಾರ್ದು, ಗ್ರಹಣ ಮುಗಿದ ನಂತರ ಸ್ನಾನ ಮಾಡಬೇಕು ಎಂಬಂತಹ ಹಲವು ಆಚರಣೆಗಳು ಇದ್ದವು. ಕೆಲವು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಭಗವಂತನ ನಾಮಸ್ಮರಣೆ, ಮಂತ್ರ ಜಪ ಅಥವಾ ಧ್ಯಾನ ಮಾಡುವುದು ಶುಭ. ಆದರೆ ಸ್ನೇಹಿತರೆ, ಇವುಗಳು ಮುಖ್ಯವಾಗಿ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳು. ವೈಜ್ಞಾನಿಕವಾಗಿ ಏನು ಹೇಳುತ್ತದೆ ಅಂತ ಅಂದರೆ, ಚಂದ್ರಗ್ರಹಣ ಸಂಭವಿಸುವುದರಿಂದ ಗರ್ಭದಲ್ಲಿರುವ ಮಗುವಿಗೆ ವೈಕಲ್ಯ ಉಂಟಾಗುತ್ತದೆ, ಮಗುವಿನ ದೇಹದ ಮೇಲೆ ಗುರುತು ಬೀಳುತ್ತದೆ ಅಥವಾ ಗ್ರಹಣದ ಕಿರಣಗಳಿಂದ ಮಗುವಿಗೆ ಅಪಾಯವಾಗುತ್ತದೆ ಎಂಬುದಕ್ಕೆ ದೃಢವಾದಂಥ ವೈಜ್ಞಾನಿಕವಾಗಿ ಸಾಕ್ಷ್ಯಗಳು ಇಲ್ಲ. ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಕತ್ತರಿ ಬಳಸುವುದರಿಂದ ಅಥವಾ ತರಕಾರಿ ಕತ್ತರಿಸುವುದರಿಂದ ಮಗುವಿಗೆ ದೈಹಿಕ ಸಮಸ್ಯೆ ಉಂಟಾಗುತ್ತದೆ ಎಂಬ ನಂಬಿಕೆಗೂ ವೈಜ್ಞಾನಿಕವಾಗಿ ಆಧಾರವಿಲ್ಲ. ಅದೇ ರೀತಿ ಗ್ರಹಣದ ಸಮಯದಲ್ಲಿ ನಿದ್ರೆ ಮಾಡುವುದರಿಂದ ಮಗುವಿನ ಮಾನಸಿಕ ಆರೋಗ್ಯಕ್ಕೆ ಹಾನಿಯಾಗುತ್ತದೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಎಂದರೆ, ಗರ್ಭಿಣಿಯರು ನೀರು ಕುಡಿಯದೆ ಅಥವಾ ಆಹಾರ ಸೇವಿಸದೆ ದೀರ್ಘ ಸಮಯ ಇರಬಾರ್ದು. ಗರ್ಭಾವಸ್ಥೆಯಲ್ಲಿ ದೇಹಕ್ಕೆ ಸಾಕಷ್ಟು ನೀರು, ಪೌಷ್ಟಿಕ ಆಹಾರ ಮತ್ತು ವೈದ್ಯರು ಸೂಚಿಸಿರುವಂಥ ಔಷಧಿಗಳು ಅಗತ್ಯವಾಗಿರುತ್ತದೆ. ಆದ್ದರಿಂದ ಕೇವಲ ಗ್ರಹಣದ ಕಾರಣದಿಂದಾಗಿ ಉಪವಾಸ ಮಾಡುವುದು ಅಥವಾ ನೀರು ಕುಡಿಯದೇ ಇರುವುದು ಆರೋಗ್ಯದ ದೃಷ್ಟಿಯಿಂದ ಸರಿಯಲ್ಲ. ವೈದ್ಯರು ಯಾವುದೇ ಆಹಾರ ಅಥವಾ ಔಷಧಿಯನ್ನು ನಿರ್ದಿಷ್ಟ ಸಮಯಕ್ಕೆ ತೆಗೆದುಕೊಳ್ಳಲು ಹೇಳಿದರೆ ಅದನ್ನು ತಪ್ಪಿಸಬಾರದು. ಇನ್ನು ಗ್ರಹಣದ ಸಮಯದಲ್ಲಿ ಹೊರಗೆ ಹೋಗಬಹುದೇ ಅಂತ ಕೇಳುತ್ತಾರೆ. ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚರಿಸುವುದಿಲ್ಲವಾದ್ದರಿಂದ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಭಯದಿಂದ ಮನೆಯೊಳಗೆ ಬಂದಿಯಾಗಿಯೇ ಇರಬೇಕೆಂಬ ವೈಜ್ಞಾನಿಕತೆ ಅವಶ್ಯಕತೆ ಇಲ್ಲ. ಹೋಗಬೇಕಾದ ಅಗತ್ಯವಿದ್ದರೆ ಸಾಮಾನ್ಯವಾಗಿ ಹೋಗಬಹುದು. ಆದರೆ ನಿಮ್ಮ ಆರೋಗ್ಯ, ವೈದ್ಯರ ಸಲಹೆ ಮತ್ತು ಹವಾಮಾನ ಪರಿಸ್ಥಿತಿಯನ್ನು ಗಮನಿಸುವುದು ಮುಖ್ಯವಾಗಿರುತ್ತದೆ. ಧಾರ್ಮಿಕ ನಂಬಿಕೆಯಂತೆ ಮನೆಯಲ್ಲಿಯೇ ಇರಲು ಬಯಸುವವರು ಹಾಗೇ ಮಾಡಬಹುದು. ಭಗವಂತನ ನಾಮಸ್ಮರಣೆ ಅಥವಾ ಪೂಜೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಾದರೆ ಅದನ್ನು ಸಹಿತ ಮಾಡಬಹುದು. ಇನ್ನು ಗ್ರಹಣದ ನಂತರ ಸ್ನಾನ ಮಾಡಬೇಕೆ ಅಂತ ಅಂದರೆ, ಗ್ರಹಣದ ನಂತರ ಸ್ನಾನ ಮಾಡುವುದು ನಮ್ಮ ಸಂಪ್ರದಾಯದಲ್ಲಿ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಧಾರ್ಮಿಕ ನಂಬಿಕೆಯಂತೆ ಇದನ್ನು ಶುದ್ಧೀಕರಣ ಭಾಗವಾಗಿ ಮಾಡುತ್ತಾರೆ. ಆದರೆ ವೈದ್ಯಕೀಯವಾಗಿ ಚಂದ್ರಗ್ರಹಣದ ನಂತರ ಸ್ನಾನ ಮಾಡಲೇಬೇಕು ಎಂಬಂಥ ವಿಶೇಷ ನಿಯಮವೇನಿಲ್ಲ. ಹಾಗೆ ಗರ್ಭಿಣಿಯರು ತುಂಬ ತಣ್ಣನೆಯ ನೀರಿನಲ್ಲಿ ಅಥವಾ ಅತಿಯಾದ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದನ್ನು ತಪ್ಪಿಸಿ ತಮ್ಮ ಆರೋಗ್ಯಕ್ಕೆ ಅನುಕೂಲವಾದಂಥ ರೀತಿಯಲ್ಲಿ ಸ್ನಾನ ಮಾಡುವುದು ಒಳ್ಳೆಯದು. ಇನ್ನು ಲೋಹದ ವಸ್ತುಗಳು ಮತ್ತು ಪಿನ್ನುಗಳ ಬಗ್ಗೆ ಇರುವ ನಂಬಿಕೆ. ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಚಿನ್ನ, ಬೆಳ್ಳಿ ಅಥವಾ ಇತರ ಲೋಹದ ಆಭರಣಗಳನ್ನು ಧರಿಸಬಾರದು. ಸೇಫ್ಟಿ ಪಿನ್ನು, ಹೇರ್ ಪಿನ್ನು, ಸೂಜಿ, ಕತ್ರಿ ಮುಂತಾದವುಗಳನ್ನು ಬಳಸಬಾರದಂತ ಕೆಲವು ಕಡೆಗಳಲ್ಲಿ ಹೇಳ್ತಾರೆ. ಇವುಗಳನ್ನು ಬಳಸುವುದರಿಂದ ಮಗುವಿಗೆ ಯಾವುದೇ ಗುರುತು ಅಥವಾ ವೈಕಲ್ಯ ಉಂಟಾಗುತ್ತದೆ ಎಂಬುದಕ್ಕೆ ವೈಜ್ಞಾನಿಕವಾದಂತಹ ಯಾವುದೇ ರೀತಿಯ ಸಾಕ್ಷ್ಯವಿಲ್ಲ. ಆದರೂ ಕುಟುಂಬದ ಸಂಪ್ರದಾಯಗಳನ್ನು ಗೌರವಿಸಿ ಆ ಆಚರಣೆಗಳನ್ನು ಪಾಲಿಸಬಹುದು. ಗರ್ಭಿಣಿಯರು ವಿಶೇಷವಾಗಿ ನೆನಪಿಟ್ಟುಕೊಳ್ಳಬೇಕಾದ 5 ಮುಖ್ಯ ವಿಷಯಗಳು ಯಾವುವು ಅಂತ ನೋಡೋದಾದರೆ, ಗ್ರಹಣದಿಂದ ಮಗುವಿಗೆ ವೈಕಲ್ಯ ಉಂಟಾಗುತ್ತದೆ
ಎಂಬುದಕ್ಕೆ ವೈಜ್ಞಾನಿಕ ಸಾಕ್ಷ್ಯವಿಲ್ಲ. ನೀರು ಅಥವಾ ಆಹಾರವನ್ನು ಅನಗತ್ಯವಾಗಿ ತ್ಯಜಿಸಬೇಡಿ. ವೈದ್ಯರು ನೀಡಿರುವ ಔಷಧಿ ಮತ್ತು ಆಹಾರದ ಸಮಯವನ್ನು ತಪ್ಪಿಸಬೇಡಿ. ಯಾವುದೇ ಆರೋಗ್ಯ ಸಮಸ್ಯೆ ಅಥವಾ ಗರ್ಭಾವಸ್ಥೆಯ ತೊಂದರೆ ಇದ್ದರೆ ವೈದ್ಯರ ಸಲಹೆಗೆ ಆದ್ಯತೆ ನೀಡಿ. ಧಾರ್ಮಿಕ ಆಚರಣೆಗಳನ್ನು ಪಾಲಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಾದರೆ ಆರೋಗ್ಯಕ್ಕೆ ತೊಂದರೆಯಾಗದ ರೀತಿಯಲ್ಲಿ ಅವುಗಳನ್ನು ಪಾಲಿಸಬಹುದು. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ಗರ್ಭಾವಸ್ಥೆ ಅನ್ನೋದು ಪ್ರತಿಯೊಬ್ಬ ತಾಯಿಗೂ ಅತ್ಯಂತ ವಿಶೇಷವಾದ ಸಮಯ. ಆದ್ದರಿಂದ ಯಾವುದೇ ಗ್ರಹಣವಾಗಲಿ ಅಥವಾ ಯಾವುದೇ ಧಾರ್ಮಿಕ ಆಚರಣೆಯಾಗಲಿ ಭಯಪಡುವುದಕ್ಕಿಂತ ತಾಯಿ ಮತ್ತು ಮಗುವಿನ ಆರೋಗ್ಯವೇ ಮೊದಲ ಆದ್ಯತೆಯಾಗಿರಬೇಕು. ನಮ್ಮ ಹಿರಿಯರು ನಂಬಿಕೆಗಳನ್ನು ಗೌರವಿಸುತ್ತಾ ವೈಜ್ಞಾನಿಕ ಮಾಹಿತಿಯನ್ನು ತಿಳಿದುಕೊಂಡು ವೈದ್ಯರ ಸೂಕ್ತ ಸಲಹೆಯೊಂದಿಗೆ ಮುನ್ನಡೆಯುವುದು ಉತ್ತಮ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಆಧ್ಯಾತ್ಮಿಕ, ಧಾರ್ಮಿಕ, ಹಬ್ಬ ಹರಿದಿನಗಳ ವಿಶೇಷ ಮಾಹಿತಿ ಹಾಗೂ ದೇವರ ಮಂತ್ರಗಳಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.